Hi dear students, I am Bharat SN, your social science teacher. Dear students, in the previous class we will discuss about the meaning and importance of minerals and power resources, importance and meaning of power resources and coal, importance of coal. So today in this class we will discuss about the another conventional power resources, petroleum. ಪೆಟ್ರೋಲಿಯಂ ಕೂಡ ಒಂದು ಅಸಾಂಪ್ರದಾಯಿಕ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಅಂತ ನಾವು ಹೇಳ್ಬೋದು. ಸೊ ಪೆಟ್ರೋಲಿಯಂ ಈಸ್ ಮಿನರಲ್ ಆಯಿಲ್ ವಿಚ್ ಈಸ್ ದ ಕಂಪೋಸ್ಡ್ ಬೈ ಹೈಡ್ರೋಕಾರ್ಬನ್ಸ್. ಇದು ಒಂದು ಖನಿಜ ತೈಲ ಅಂತ ಕರಿತೀವಿ. ಮಿನರಲ್ ಆಯಿಲ್ ಖನಿಜ ತೈಲ ಅಂತ ಕರಿತೀವಿ. ಇದು ಹೈಡ್ರೋಕಾರ್ಬನ್ನಿಂದ ಉತ್ಪಾದನೆ ಆಗಿರ್ತಕ್ಕಂಥ, ಸಂಯೋಜನೆಗೊಂಡಿರ್ತಕ್ಕಂಥ ಇದು ಒಂದು ಪವರ್ ರಿಸೋರ್ಸಸ್ ಅಂತ ಹೇಳ್ಬೋದು. ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಫ್ಯೂಯಲ್ ಆ್ಯಸ್ ವೆಲ್ ಆಸ್ ರಾ ಮೆಟೀರಿಯಲ್ ಫಾರ್ ಮೆನಿ ಇಂಡಸ್ಟ್ರೀಸ್. ಇದು ಹಲವಾರು ಇಂಡಸ್ಟ್ರೀಸ್ಗಳಿಗೆ ಕಚ್ಚಾ ರೂಪದಲ್ಲಿ ಬಳಕೆ ಆಗ್ತಕ್ಕಂತಹ ಒಂದು ವಸ್ತು. ಅದೇ ರೀತಿ ಪೆಟ್ರೋಲ್ ಹಲವಾರು ಇಂಡಸ್ಟ್ರಿಗಳಿಗೋಸ್ಕರ ಇದು ಪೆಟ್ರೋಲಿಗಾಗಿ, ಅದೇ ರೀತಿ ವಾಹನಗಳಿಗೆ ಅವಶ್ಯಕವಾಗಿ ಪೆಟ್ರೋಲ್ ಆಗಿ ಇದು ಏನು ಮಾಡ್ತಾರೆ, ಇದನ್ನು ಬಳಕೆ ಮಾಡ್ತಾರೆ. ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಕಮರ್ಷಿಯಲ್ ಎನರ್ಜಿ ಆ್ಯಂಡ್ ಈಸ್ ಲಾರ್ಜ್ಲಿ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟ್. ಹೆಚ್ಚಿನದಾಗಿ ಇದು ವ್ಯಾಪಾರಕ್ಕೋಸ್ಕರ, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಸಾರಿಗೆ ಸಂಪರ್ಕಕ್ಕೋಸ್ಕರ ಹೆಚ್ಚಾಗಿ ಈ ಒಂದು ಪೆಟ್ರೋಲಿಯಮನ್ನು ಬಳಕೆ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಲಿಮಿಟೆಡ್ ರಿಸೋರ್ಸಸ್. ಇದು ಕೂಡ ಮಿತವಾಗಿ ಇರ್ತಕ್ಕಂಥ ರಿಸೋರ್ಸಸ್. ಇದನ್ನು ನಾವು ಯಥೇಚ್ಛವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯವಾಗಲ್ಲ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಂ ಇನ್ ಇಂಡಿಯಾ. ಮೋಸ್ಟ್ ಆಫ್ ದ ಪೆಟ್ರೋಲಿಯಂ ರಿಸರ್ವ್ಸ್ ಆರ್ ಫೌಂಡ್ ಇನ್ ಬಾಂಬೆ ಹೈ ಅಂಡ್ ಇನ್ ದ ಸ್ಟೇಟ್ಸ್ ಆಫ್ ಗುಜರಾತ್, ಅಸ್ಸಾಂ, ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳುನಾಡು. ಇದರಲ್ಲಿ ಮುಖ್ಯವಾಗಿ ಇದು ನಮ್ಮ ದೇಶದಲ್ಲಿ ಎಲ್ಲಿ ಹೆಚ್ಚೆಚ್ಚಾಗಿ ಒಂದು ಪೆಟ್ರೋಲಿಯಮನ್ನು ಬಳಕೆ ಮಾಡ್ತಾಯಿದ್ದಾರೆ, ಉತ್ಪಾದನೆ ಮಾಡ್ತಿದ್ದಾರೆ ಅಂದರೆ ಅದು ಮುಖ್ಯವಾಗಿ ನಾವು ನೋಡಿದಾಗ ಬಾಂಬೆ ಆಗಿರ್ಬೋದು, ಹೈ ಬಾಂಬೆ ಅಂತ ಕರಿತೀವಿ. ಅದೇ ರೀತಿ ಗುಜರಾತ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಆಂಧ್ರ ಪ್ರದೇಶ, ತಮಿಳುನಾಡು, ಈ ಭಾಗಗಳಲ್ಲಿ ಏನಾಗ್ತಿದೆ, ಹೆಚ್ಚಾಗಿ ಪೆಟ್ರೋಲಿಯಮನ್ನು ಉತ್ಪಾದನೆ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಹೈಡ್ರೋ ಎಲೆಕ್ಟ್ರಿಸಿಟಿ, ಜಲವಿದ್ಯುತ್ ಶಕ್ತಿ. ಇದನ್ನು ಕನ್ನಡದಲ್ಲಿ ಜಲವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಅಂದರೆ ನೀರನ್ನು, ರಭಸವಾಗಿ ಬೀಳ್ತಕ್ಕಂಥ ನೀರನ್ನು ಬಳಕೆ ಮಾಡಿಬಿಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇದೊಂದು ಪಿಕ್ಚರನ್ನು ನೋಡಿ, ಇದು ಜಲವಿದ್ಯುತ್ತನ್ನು ತಯಾರಿಸ್ತಕ್ಕಂಥ ಒಂದು ಸ್ಥಾವರ, ವಿದ್ಯುತ್ ಸ್ಥಾವರ, ಜಲವಿದ್ಯುತ್ ಸ್ಥಾವರದ ಒಂದು ಚಿತ್ರ. So, electricity generated from the force of falling water is called hydroelectricity. ಹೈಡ್ರೋಎಲೆಕ್ಟ್ರಿಸಿಟಿ ಅಂದರೆ ಧುಮುಕುವ ನೀರಿನ ರಭಸದಿಂದ ಉತ್ಪಾದಿಸುವ ವಿದ್ಯುತ್ತನ್ನು ಜಲವಿದ್ಯುತ್ ಶಕ್ತಿ ಅಂತ ಕರಿಬೋದು. ಫೋರ್ಸ್ ಆಫ್ ಫಾಲಿಂಗ್ ವಾಟರ್, ನೀರು ರಭಸವಾಗಿ ಮೇಲಿಂದ ಕೆಳಗೆ ಬೀಳುವಾಗ ಆ ಒಂದು ರಭಸದಿಂದ ಜಲವಿದ್ಯುತ್ತನ್ನು ಏನು ಮಾಡ್ತಾರೆ, ತಯಾರು ಮಾಡ್ತಾರೆ ಅಂತ ಹೇಳ್ಬೋದು. ಇಟ್ ಈಸ್ ರಿನ್ಯೂವೇಬಲ್, ಚೀಪರ್ ಆ್ಯಂಡ್ has higher calorific value than coal and oil. ಇದು ಅತ್ಯಂತ ಮರುಬಳಕೆ ಮಾಡ್ಬೋದು ಇದನ್ನು. ಅದೇ ರೀತಿ ಸುಲಭವಾಗಿ ನಮಗೆ ಕಡಿಮೆ ರೇಟಿಗೆ ಇದನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಜಲವಿದ್ಯುತ್ತಿಂದ. ಇದು ಕಲ್ಲಿದ್ದಲು ಪೆಟ್ರೋಲಿಯಂಗಳಿಗಿಂತ, ಕೋಲ್ ಆಗಿ ಆಯಿಲ್ ಪೆಟ್ರೋಲಿಯಂಗಳಿಗಿಂತ ಹೆಚ್ಚಿನದಾಗಿ ಏನು ಮಾಡ್ಬೋದು, ಇದು ಟೆಂಪ್ರೇಚರನ್ನು ನೀಡುತ್ತೆ, ಅದೇ ರೀತಿ ಪವರನ್ನು ಸಪ್ಲೈ ಮಾಡುತ್ತೆ ಅಂತ ಹೇಳ್ಬೋದು. ಅವಕ್ಕೆಲ್ಲ ಕಂಪೇರ್ ಮಾಡಿದಾಗ ಇದು ಚೀಪಾಗಿ ನಮಗೆ ಸಿಗುತ್ತೆ. ದ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ಲ್ಯಾಂಟ್ ಇನ್ ಇಂಡಿಯಾ ವಾಸ್ ಇನ್ಸ್ಟಾಲ್ಡ್ ಅಟ್ ಡಾರ್ಜಿಲಿಂಗ್ ಇನ್ ವೆಸ್ಟ್ ಬೆಂಗಾಲ್. ಇದು ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಲವಿದ್ಯುತ್ ತಯಾರಿಕಾ ಕೇಂದ್ರವನ್ನು, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ಲ್ಯಾಂಟನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ನಮ್ಮ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ಈ ಒಂದು ಮೊದಲ ಬಾರಿಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ಲ್ಯಾಂಟನ್ನು
ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ದ ರಿಯಲ್ ಜನರೇಷನ್ ಆಫ್ ಹೈಡಲ್ ಪವರ್ ವಾಸ್ ಸ್ಟಾರ್ಟೆಡ್ ವಿತ್ ದ ಹೈಡಲ್ ಪವರ್ ಸ್ಟೇಷನ್ಸ್ ಅಟ್ ಶಿವನಸಮುದ್ರ ಆ್ಯಂಡ್ ಕಾವೇರಿ. ಅಂದರೆ ರಿಯಲ್ ಆಗಿ ಎಲ್ಲಿ ನಿಜವಾಗೂ ಎಲ್ಲಿ ಅತಿ ಹೆಚ್ಚಿನದಾಗಿ ಉತ್ಪಾದನೆ ಮಾಡ್ತಾರೆ ಅಂದರೆ ಕಾವೇರಿ ಹಾಗೆ ಕಾವೇರಿ ನದಿಗೆ ನಿರ್ಮಿಸಲಾಗಿರ್ತಕ್ಕಂತಹ ಕಾವೇರಿ ನದಿಯ ಶಿವನ ಸಮುದ್ರದ ಬಳಿ ನಿರ್ಮಿಸಲಾಗಿರ್ತಕ್ಕಂತಹ ಹೈಡಲ್ ಪವರ್ ಸ್ಟೇಷನ್ ಜಲವಿದ್ಯುತ್ಗಾರದಿಂದ ಏನಾಗುತ್ತೆ, ಇದು ಮುಖ್ಯವಾಗಿ ಆರಂಭಗೊಳ್ಳುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾವೇರಿ ನದಿಯ ಶಿವನ ಸಮುದ್ರದ ಬಳಿ ನಿರ್ಮಾಣ ಆಗಿರ್ತಕ್ಕಂಥ ಪವರ್ ಸ್ಟೇಷನಿಂದ ಅತಿ ಹೆಚ್ಚು ಜಲವಿದ್ಯುತ್ತನ್ನು ಏನು ಮಾಡ್ತಾರೆ, ತಯಾರನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಹೈಡಲ್ ಪವರ್ ಜನರೇಷನ್ ಸ್ಟೇಷನ್ಸ್ ಆರ್ ಫಸ್ಟ್ ಕರ್ನಾಟಕ ಶಿವನಸಮುದ್ರ ಶರಾವತಿ ಆಲಮಟ್ಟಿ, ತಮಿಳುನಾಡು ಮೆಟ್ಟೂರ್ ಪೆರಿಯಾರ್ ಕೊಡೆಯಾರ್, ಒಡಿಶಾ ಹಿರಾಕುಡ್ ಭೀಮ್ಕುಡ್ ಆ್ಯಂಡ್ ಆಂಧ್ರ ಪ್ರದೇಶ್ ಶ್ರೀಶೈಲಂ ರಾಮಪಾದ ಸಾಗರ್ ಆ್ಯಂಡ್ ಎಕ್ಸೆಟ್ರಾ. ಇಲ್ಲಿ ಏನಾಗ್ತಿದೆ, ಅತ್ಯಂತ ಪ್ರಮುಖ ಹೈಡಲ್ ಪವರ್ ಜನರೇಷನ್ ಸ್ಟೇಷನ್ಸ್ಗಳನ್ನು ಸ್ಥಾಪನೆ ಮಾಡಿರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್, ಪರಮಾಣು ಶಕ್ತಿ. ದಿಸ್ ಈಸ್ ದ ಇಮೇಜ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ the energy generated from the atomic minerals is called nuclear power. ಪರಮಾಣು ಖನಿಜಗಳಿಂದ ಅಥವಾ ಆಟೋಮಿಕ್ ಮಿನರಲ್ಸ್ ಪರಮಾಣು ಖನಿಜಗಳಿಂದ ತಯಾರಿಸಿರ್ತಕ್ಕಂತಹ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯನ್ನು ನಾವೇನಂತ ಕರಿಬೋದು, ನ್ಯೂಕ್ಲಿಯರ್ ಪವರ್ ಅಂತ ಕರಿಬೋದು. ಸೊ ಇನ್ ಇಂಡಿಯಾ ಹ್ಯಾಸ್ ಲಾರ್ಜ್ ರಿಸರ್ವ್ಸ್ ಆಫ್ atomic minerals, example uranium and thorium, which are the required for the generation of nuclear energy. ನಮ್ಮ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯುರೇನಿಯಂ ಥೋರಿಯಂ ಅಂತಕ್ಕಂತಹ ಒಂದು ಸಂಪನ್ಮೂಲದಿಂದ ಏನಾಗ್ತಿದೆ, ಈ ಒಂದು ಆಟೋಮಿಕ್ ಎನರ್ಜಿಯನ್ನು, ನ್ಯೂಕ್ಲಿಯರ್ ಎನರ್ಜಿಯನ್ನು ಏನು ಮಾಡ್ತಿದ್ದಾರೆ, ತಯಾರಿಸ್ತಾ ಇದ್ದಾರೆ. ನ್ಯೂಕ್ಲಿಯರ್ ಎನರ್ಜಿಯನ್ನು ತಯಾರು ಮಾಡೋದಕ್ಕೆ ಮುಖ್ಯವಾಗಿ ಯುರೇನಿಯಂ ಮತ್ತು ಥೋರಿಯಂ ಅಂತಕ್ಕಂತಹ ಸಂಪನ್ಮೂಲ ಅವಶ್ಯಕವಾಗಿ ಬೇಕಾಗುತ್ತೆ. ನಮ್ಮ ಭಾರತದಲ್ಲಿ ಇದರ ನಿಕ್ಷೇಪ ಏನಿದೆ ಹೆಚ್ಚಿನದಾಗಿದೆ ಅಂತ ಹೇಳ್ಬೋದು. ದ ಫಸ್ಟ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ವಾಸ್ ಸೆಟಪ್ ಅಟ್ ತಾರಾಪುರ್. ನಮ್ಮ ಭಾರತದಲ್ಲಿ ತಾರಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಣ್ವಸ್ತ್ರ ಅಥವಾ ಅಣುಶಕ್ತಿ ಸ್ಥಾವರವನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೀಡ್ ಫಾರ್ ನಾನ್ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್. ಅಂದರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆ ಏನು, ಅದು ನಮಗೆ ಯಾಕೆ ಬೇಕು ಅಂತ ನೋಡೋಣ. ಸೊ ಇಂಡಿಯಾ ನಾನ್ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್ ಆರ್ ಫೌಂಡ್ ಇನ್ ಅಬ್ಯುಂಡೆನ್ಸ್. ಅಂದರೆ ನಮ್ಮ ಭಾರತದಲ್ಲಿ ಅಪರಿಮಿತವಾಗಿ ನಾನ್ ಕನ್ವೆನ್ಷನಲ್ ಪವರ್ ರಿಸೋರ್ಸಸ್ ಸಿಗುತ್ತೆ. ಅಂದರೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಸಿಗುತ್ತೆ. ಆದರೆ ನಾನು ಹೇಳಿದೆ, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಂದರೆ ವಿಂಡ್ ಪವರ್ ಆಗಿರ್ಬೋದು, ಸೋಲಾರ್ ಪವರ್ ಆಗಿರ್ಬೋದು, ಈ ರೀತಿ ಇನ್ನು ಹಲವಾರು ಪವರ್ಗಳನ್ನು ನಾವೇನು ಮಾಡ್ತೀವಿ, ನಾವೇ ನೇಚರಿನ ಸಹಾಯದಿಂದ, ಅಂದರೆ ನ್ಯಾಚುರಲ್ ಆಗಿ ಸಿಗದಲೇ ಹೋದರೂ ಕೂಡ ಈ ರೀತಿ ಬೇರೆ ಮಾರ್ಗದ ಮುಖಾಂತರವಾಗಿ ನಾವು ಶಕ್ತಿ ಸಂಪನ್ಮೂಲವನ್ನು ಏನು ಮಾಡ್ತೀವಿ, ಪಡಿತೀವಲ್ಲ, ಅವು ನಮ್ಮ ಭಾರತದಲ್ಲಿ ಹೇರಳವಾಗಿ ಅನ್ಲಿಮಿಟೆಡ್ ಆಗಿ ಅಪರಿಮಿತವಾಗಿ ಸಿಗುತ್ತೆ ಅಂತ ನಾವು ಹೇಳ್ಬೋದು. ದೇ ಆರ್ ರಿನ್ಯೂವೇಬಲ್, ಪೊಲ್ಯೂಷನ್ ಫ್ರೀ ಆ್ಯಂಡ್ ಇಕೋ ಫ್ರೆಂಡ್ಲಿ. ಅವನ್ನ ಮತ್ತೆ ನಾವು ಏನು ಮಾಡ್ಬೋದು, ನವೀಕರಿಸ್ಬೋದು, ರಿಸೈಕಲ್ ಮಾಡ್ಬೋದು. ಅದೇ ರೀತಿ ಅವು ಪೊಲ್ಯೂಷನ್ ಫ್ರೀ, ಮಾಲಿನ್ಯ ಮುಕ್ತವಾಗಿರ್ತಕ್ಕಂಥವು, ಇದು ಮಾಲಿನ್ಯವನ್ನು ಉಂಟು ಮಾಡಲ್ಲ ಅವು. ಅದೇ ರೀತಿ ಇಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿಗಳಾಗಿರ್ತವೆ. ದೇ ಕೆನ್ ಬಿ ಕನ್ವೀನಿಯೆಂಟ್ಲಿ ಸಪ್ಲೈಡ್ ಟು ಅರ್ಬನ್ ಆ್ಯಸ್ ವೆಲ್ ಆಸ್ ರೂರಲ್ ಏರಿಯಾಸ್. ಹಳ್ಳಿಗಳಿಗೆ ಅದೇ ರೀತಿ ಗ್ರಾಮಗಳಿಗೆ ಈಸಿಯಾಗಿ ಏನು ಮಾಡ್ಬೋದು, ಸುಲಭವಾಗಿ ಅದನ್ನು ಸರಬರಾಜು ಮಾಡೋದಕ್ಕೂ ಕೂಡ ಸಹಾಯಕವಾಗಿದೆ. ದೇ ಆರ್ ಕೇಪಬಲ್ ಆಫ್
ಮೀಟಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ಪವರ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ವಿದ್ಯುತ್ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಇದು ಅತ್ಯಂತ ಸಹಕಾರಿ ಅಂತ ಹೇಳ್ಬೋದು. ಯಾಕಂದರೆ ಕೇವಲ ಹೈಡ್ರೋ ಎಲೆಕ್ಟ್ರಿಸಿಟಿ ಜೊತೆಗೆ ಈ ಒಂದು ಅಸಾಂಪ್ರದಾಯಿಕ ವಲಯಗಳಿಂದ ಕೂಡ ನಾವು ಏನು ಮಾಡ್ಬೋದು, ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಕೊರತೆಯನ್ನು ಏನು ಮಾಡ್ಕೋಬೋದು, ನಾವು ನೀಗಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಎನರ್ಜಿ ಕ್ರೈಸಿಸ್ ಅಂದರೆ ವಿದ್ಯುತ್ ಶಕ್ತಿಯ ಅಭಾವ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್ ಆಫ್ ಇನ್ ಅವರ್ ಇಂಡಿಯಾ. ಇದು ನಮ್ಮ ಭಾರತದಲ್ಲಿ ನಾವು ಫೇಸ್ ಮಾಡ್ತಕ್ಕಂಥ ಒಂದು ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಎನರ್ಜಿ ಕ್ರೈಸಿಸ್ ಅಂದರೆ ವಿದ್ಯುತ್ ಶಕ್ತಿಯ ಕೊರತೆ ಅಂತ ನಾವು ಹೇಳ್ತೀವಿ. ದಿಸ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ದೀಸ್ ಡೇಸ್. ನಮ್ಮ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಾಬ್ಲಮ್ ನಾವೇನು ಮಾಡ್ತಿದ್ದೀವಿ, ಫೇಸ್ ಮಾಡ್ತಿದ್ದೀವಿ. ದೇರ್ ಈಸ್ ಎ ಗ್ರೇಟ್ ಡಿಮ್ಯಾಂಡ್ ಫಾರ್ ಎನರ್ಜಿ ಬಟ್ ದ ಪ್ರೊಡಕ್ಷನ್ ಆಫ್ ಎನರ್ಜಿ ಈಸ್ ನೋ ಸಫಿಷಿಯೆಂಟ್. ಇಲ್ಲಿ ಎನರ್ಜಿಗೆ, ಪವರ್ಗೆ, ಎಲೆಕ್ಟ್ರಿಸಿಟಿಗೆ ನಮಗೆ ಹೆಚ್ಚಿನದಾಗಿ ಡಿಮ್ಯಾಂಡ್ ಇದೆ, ಬೇಡಿಕೆ ಇದೆ. ಆದರೆ ಅದು ಸಪ್ಲೈ ಏನಾಗ್ತಿಲ್ಲ, ಸರಿಯಾಗಿ ಆಗ್ತಿಲ್ಲ, ಅದರ ಪ್ರೊಡಕ್ಷನ್ ಆಗ್ತಿಲ್ಲ, ಉತ್ಪಾದನೆ ಆಗ್ತಿಲ್ಲ ಸರಿಯಾದ ರೀತಿಯಲ್ಲಿ. ಇದರಿಂದ ಏನಾಗ್ತಿದೆ, ಎನರ್ಜಿ ಕ್ರೈಸಿಸ್ ಉಂಟಾಗ್ತಿದೆ. ದಿಸ್ ಈಸ್ ಕಾಸಸ್ ಫಾರ್ ದ ಎನರ್ಜಿ ಕ್ರೈಸಿಸ್ ಇನ್ ಅವರ್ ಕಂಟ್ರಿ. ಸೊ ರೀಸನ್ಸ್, ಹಾಗಾದರೆ ಅದಕ್ಕೇನು ರೀಸನ್ಸ್ ಅಂತ ನೋಡೋಣ. ಸೊ ಫಸ್ಟ್ ಒನ್, ಮಿಯಾಗರ್ ಡೆಪಾಸಿಟ್ಸ್ ಆ್ಯಂಡ್ ಶಾರ್ಟೇಜ್ ಆಫ್ ಪೆಟ್ರೋಲಿಯಂ. ಅಂದರೆ ಇಲ್ಲಿ ಏನು ಇದಕ್ಕೆ ರೀಸನ್ಸ್ ಅಂತ ನೋಡಿದಾಗ ನಾವು ಫಸ್ಟ್ನೇದಾಗಿ ಸರಿಯಾದ ರೀತಿಯಲ್ಲಿ ಏನಾಗ್ತಿಲ್ಲ, ಇಲ್ಲಿ ಪ್ರಾಡಕ್ಟ್ ಆಗ್ತಿಲ್ಲ, ಉತ್ಪಾದನೆ ಆಗ್ತಿಲ್ಲ. ಏನು, ವಿದ್ಯುತ್ ಶಕ್ತಿ ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಆಗ್ತಿಲ್ಲ. ಅದೇ ರೀತಿ ಅದರ ನಿಕ್ಷೇಪದ ಲಭ್ಯತೆ ಕಡಿಮೆ ಇದೆ. ಅಂದರೆ ಪೆಟ್ರೋಲಿಯಂ ಎಲ್ಲ ಕಡೆ ಸರಿಯಾದ ರೀತಿಯಲ್ಲಿ ಸಿಗಲ್ಲ, ಅದಕ್ಕೆ ಅದರದೇ ಆದ ನಿಕ್ಷೇಪ ಇರಬೇಕು. ಅದು ದೊರೀತಕ್ಕಂಥ ಅದರದೇ ಆದ ಒಂದು ಸ್ಥಳ ಇರಬೇಕು, ಅಲ್ಲಿ ಏನಾಗ್ತಿರ್ಬೇಕು, ಅದು ಅದರ ನಿಕ್ಷೇಪ ಇರಬೇಕು, ಅದರ ಉತ್ಪಾದನೆ ಆಗ್ತಾ ಇರಬೇಕು. ಅದರ ಕೊರತೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ. ಅದೇ ರೀತಿ ಪೆಟ್ರೋಲಿಯಂನ ಕೊರತೆ, ತೈಲದ ಕೊರತೆ, ಈ ರೀತಿ ಇರೋದ್ರಿಂದ ಏನಾಗ್ತಿದೆ, ಇಲ್ಲಿ ಎನರ್ಜಿ ವಿದ್ಯುತ್ ಶಕ್ತಿಯ ಕೊರತೆಯನ್ನು ನಾವು ಎದುರಿಸ್ತಿದ್ದೀವಿ ಅಂತ ಹೇಳ್ಬೋದು. ಪೂರ್ ಕ್ವಾಲಿಟಿ ಆಫ್ ಕೋಲ್, ಕಲ್ಲಿದ್ದಲಿನ ಕ್ವಾಲಿಟಿ ಕಡಿಮೆ ಇರ್ತಕ್ಕಂಥದ್ದು. ಕಲ್ಲಿದ್ದಲು ಒಳ್ಳೆಯ ಕ್ವಾಲಿಟಿ, ಕಲ್ಲಿದ್ದಲಿಂದ ಕೂಡ ಏನು ಮಾಡ್ತೀವಿ, ನಾವು ಕರೆಂಟನ್ನು ಉತ್ಪಾದನೆ ಮಾಡ್ತೀವಿ. ಆದರೆ ಈ ಕೋಲಿನ ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ಏನಾಗ್ತಿಲ್ಲ, ಕರೆಂಟ್ ಉತ್ಪಾದನೆ ಮಾಡೋದಕ್ಕಾಗ್ತಿಲ್ಲ. ಲಿಮಿಟೆಡ್ ಯೂಸ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್. ನಾವು ಹೆಚ್ಚಿನದಾಗಿ ಕನ್ವೆನ್ಷನಲ್ ಎನರ್ಜಿಯನ್ನು, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಏನು ಮಾಡ್ತಿದ್ದೀವಿ, ಬಳಕೆ ಮಾಡ್ತಿದ್ದೀವಿ ಹೊರತು ಈ ಒಂದು ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸನ್ನು ನಾವೇನು ಮಾಡ್ತಿಲ್ಲ, ಬಳಕೆ ಮಾಡ್ತಿಲ್ಲ. ಇದರಿಂದ ಏನಾಗ್ತಿದೆ, ಈ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ರೆಮಿಡೀಸ್. ಅದು ಏನೇನು ಪರಿಹಾರಗಳನ್ನು ನಾವು ಇದಕ್ಕೆ ಸೂಚಿಸ್ಬೋದು ಅಂತ ನೋಡಿದಾಗ, ಫಸ್ಟ್ ಒನ್, ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಕೋಲ್. ಇಲ್ಲಿ ಪೆಟ್ರೋಲಿಯಂನ ಉತ್ಪಾದನೆ ಹೆಚ್ಚು ಮಾಡಬೇಕು. ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಕೋಲ್. ಪೆಟ್ರೋಲಿಯಮನ್ನು ಅದೇ ರೀತಿ ಕಲ್ಲಿದ್ದಲಿನ ಉತ್ಪಾದನೆಯನ್ನೇ ಹೆಚ್ಚಿಸೋದ್ರಿಂದ ಏನು ಮಾಡ್ಬೋದು, ನಾವು ವಿದ್ಯುತ್ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಂಪಾರ್ಟೆನ್ಸ್ ಮಸ್ಟ್ ಬಿ ಗಿವನ್ ಟು ಇನ್ಕ್ರೀಸ್ ವಾಟರ್ ಪವರ್ ಜನರೇಷನ್. ಅಂದರೆ ಜಲದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಲ್ಲ, ಅದಕ್ಕೆ ಹೆಚ್ಚಿನದಾಗಿ ಇಂಪಾರ್ಟೆನ್ಸನ್ನು ನೀವು ನೀಡಬೇಕು. ನೆಕ್ಸ್ಟ್, ಗ್ರೇಟರ್ ಯೂಸ್ ಆಫ್ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್ ಫಾರ್ ಎನರ್ಜಿ. ಹೆಚ್ಚಿನದಾಗಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಬೇಕು. ನಾನ್ ಕನ್ವೆನ್ಷನಲ್, ಯಾಕಂದರೆ ಇವು ಹೆಚ್ಚಿನದಾಗಿ ಚೀಪಾಗಿ ನಮಗೆ ಸಿಗುತ್ತೆ, ಇದನ್ನು ನಾವು ರಿನ್ಯೂವಲ್ ಮಾಡ್ಬೋದು. ಹಾಗಾಗಿ ಹೆಚ್ಚಿನದಾಗಿ ನಾನ್ ಕನ್ವೆನ್ಷನಲ್ ಸೋರ್ಸಸ್ಗಳನ್ನು ಏನು ಮಾಡಬೇಕು, ಬಳಕೆ ಮಾಡಬೇಕು. ಸೊ ದೀಸ್ ಆರ್ ದ ರೆಮಿಡೀಸ್ ಆಫ್ ಎನರ್ಜಿ ಕ್ರೈಸಿಸ್. ಈ ರೀತಿ ನಾವು ಸಮಸ್ಯೆಯನ್ನು, ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ನಾವೇನು ಮಾಡ್ಬೋದು, ಪರಿಹಾರ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, today in this class we discussed about the petroleum and distribution, importance of petroleum and hydroelectricity and important idle power generations in our India. Next, nuclear power, meaning of nuclear power.
next need for non-conventional power resources, next energy crisis, reasons and remedies of energy crisis. Okay dear students, understand? Now this chapter is completed. In the next class we will discuss about the another lessons. Okay dear students, thank you.